ನಂದಿನಾಪುರದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಗೆ ಸಮಾಜ ಸೇವಕಿ ಅನುಪಮಾ ಅವರಿಂದ ಚಾಲನೆ. ನಂದಿನಾಪುರದಲ್ಲಿ ಇಂದಿನಿಂದ ಆರಂಭ ಆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಮಾಜ ಸೇವಕಿ ಅನುಪಮಾ ಅವರು ಭಾಗಿಯಾಗಿ ಎಲ್ಲ ತಂಡದ ಆಟಗಾರರಿಗೆ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅನುಪಮಾ ಅವರು, ಯುವಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಬಹಳ ದಿನದ ಕನಸು ಕೂಡ ನನ್ನದಾಗಿತ್ತು. ಈಗಾಗಲೇ ಕ್ರೀಡಾಕೂಟದ ಆಯೋಜಕರು ನನ್ನನ್ನ ಈ ಒಂದು ಕ್ರೀಡಾಕೂಟಕ್ಕೆ ಆಹ್ವಾನಿಸಿದ್ರು. ಹಾಗಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದೀನಿ. ಮುಂದಿನ ದಿನಗಳಲ್ಲೂ ಹೆಚ್ಚಿನ ಕ್ರೀಡಾಕೂಟಕ್ಕೆ ಸಂಪೂರ್ಣ ಬೆಂಬಲ ನೀಡ್ತೀನಿ ಅಂತ ತಿಳಿಸಿದ್ರು. ಈ ಥರ ದರ್ಶನ್ ಅನ್ನೋರು ನಮಗೆ ಬನ್ನಿ ಈ ಥರ ನಮ್ಮೂರಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ಏರ್ಪಡಿಸಿದ್ದೀವಿ ಅಂತ ಹೇಳಿದಾಗ ಆಯಿತು ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಬಂದಿದ್ದೀನಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿದ್ದೀನಿ. ಎಲ್ಲ ಚೆನ್ನಾಗಿ ಆಡಿ ಮತ್ತು ಏನೇ ಇದ್ರೂ ಯೂತ್ಸ್ಗಳಿಗೆ ಸಪೋರ್ಟ್ ಮಾಡಬೇಕು. ಯೂತ್ಸ್ಗಳಲ್ಲಿ ಅಂತಂದರೆ ಯಾವುದೇ ಕ್ರೀಡೆ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ. ಏನೇ ಇದ್ರೂ ನನ್ನ ಇನ್ವೈಟ್ ಮಾಡಿ ನಾನು ಬಂದೇ ಬರ್ತೀನಿ. ಯೂತ್ಸ್ಗಳ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭ ಕ್ರೀಡಾಕೂಟದ ಆಯೋಜಕರಾದ ಡಿಲಕ್ಸ್ ಮಾತನಾಡಿ, ನಂದಿಪುರದ ಗ್ರಾಮದಲ್ಲಿ ಇದೇ ಪ್ರಥಮ ಬಾರಿಗೆ ಮಹಿಳೆ ಕ್ರೀಡಾಕೂಟಕ್ಕೆ ಸಹಾಯ ಮಾಡಿದ್ದು ನಮಗೆ ಮತ್ತು ನಮ್ಮ ತಂಡದ ಎಲ್ಲ ಆಟಗಾರರಿಗೆ ಸಂತೋಷ ಆಗಿದೆ. ಇನ್ನು ಹಲವು ಕ್ರೀಡಾಕೂಟಕ್ಕೆ ಸಹಾಯ ಮಾಡ್ತೀನಿ ಅಂತ ಅವರು ಭರವಸೆಯನ್ನ ನೀಡಿದ್ದಾರೆ ಅಂತ ತಿಳಿಸಿದ್ರು. ಮಾಮೂಲಿ ಜೆಂಟ್ಸೇ ಬರ್ತಿದ್ರು. ಮೊದಲನೇ ಟೈಮು ಕ್ರೀಡೆಗೆ ಒಂದು ಎಲ್ಲ ಕಡೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಂಥ ಏಕೈಕ ವ್ಯಕ್ತಿ ಅಂದರೆ ಅನುಪಮಾ ಮೇಡಮ್ ಅವರು. ಎಲ್ಲರೂ ಯಾವುದೇ ಕಾರಣಕ್ಕೂ ಬರಲ್ಲ ಲೇಡೀಸ್ಗಳು. ಇದೇ ಪಿರಿಯಾಪಣ ತಾಲೂಕಲ್ಲಿ ಮೊದಲನೇ ಟೈಮ್ ಇವ್ರು ಬಂದವ್ರೆ. ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಯಾವಾಗಲೂ ಅವ್ರ ಸಪೋರ್ಟ್ ನಮಗೂ ಇರಲಿ, ನಮ್ಮ ಸಪೋರ್ಟ್ ಅವ್ರಿಗೂ ಇರ್ತದೆ. ಎಲ್ಲ ಕಾರ್ಯಕ್ರಮಕ್ಕೂ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳವ್ರೆ. ಪಿರಿಯಾಪಟ್ಟಣ ತಾಲೂಕಲ್ಲಿ ಈಗ ಯೂತ್ ಹುಡುಗರುಗಳೇನಿರಲಿ, ವಯಸ್ಸಾದವ್ರು ಇರಲಿ, ಅವ್ರ ಮನೆ ಪ್ರಾಬ್ಲಮ್ಗಳು ಏನೇ ಆದರೂ ಅವರು ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಮೊದಲನೇ ಟೈಮ್ ಪಿರಿಯಾಪಟ್ಟಣದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದವ್ರೆ. ಅವ್ರಿಗೋಸ್ಕರ ನಾವು ಯೂತ್ಗಳು ಏನಿದ್ದೀವಿ, ಯೂತ್ ಕ್ರಿಕೆಟರ್ಸ್ ಆಗಿರಲಿ, ಮತ್ತು ಅವರು ದೊಡ್ಡವ್ರಿಗೆ ಕಷ್ಟ ಬರಲಿ, ಸುಖ ಬರಲಿ, ಆ ಲೆಕ್ಕಾಚಾರಕ್ಕೆ ಅವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳವ್ರೆ. ನಾವು ಅವರು ಹಿಂದೆ ಇರ್ತೀವಿ, ಅವ್ರ ಬೆನ್ಬಾಗಿಲಿಗೆ ಇರ್ತೀವಿ. ಅವ್ರಿಗೋಸ್ಕರ ನಾವು ದುಡಿತೀವಿ. ಇದೇ ಥರ ಅವರು ನಮ್ಗೆ ಸಹಾಯ ಮಾಡಲಿ. ಕ್ರೀಡೆಯಲ್ಲಿ ಭಾಗಿಯಾಗಿದ್ದ ದರ್ಶನ್ ಮಾತನಾಡಿ, ನಮ್ಮ ಕ್ರಿಕೆಟ್ ಪಂದ್ಯಾವಳಿಗೆ ಅನುಪಮಾ ಅವರು ನೀಡಿರುವಂತಹ ಸಹಾಯವನ್ನ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ. ಇವರಿಗೆ ನಮ್ಮ ಕ್ರೀಡಾಕೂಟದ ಎಲ್ಲ ಆಟಗಾರರು ಮತ್ತು ಆಯೋಜಕರು ಸದಾ ಚಿರಋಣಿ ಅಂತ ತಿಳಿಸಿದರು. ಅಂತಾನು ಹೇಳ್ಬಹುದು. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆ ಬಂದು ಸಹಾಯದಾನವನ್ನು ಮಾಡಿಲ್ಲ. ಯಾವುದೇ ಟೂರ್ನಿ ಆಗಲಿ, ಒಂದು ಕಷ್ಟ ಆಗಲಿ, ಸುಖ ಆಗಲಿ ಯಾರು ಮಾಡಿಲ್ಲ. ಇವರು ಇದೇ ಫಸ್ಟ್ನೇ ಮಹಿಳೆ ಅಂತಾನು ಕೂಡ ಹೇಳ್ಬೋದು. ಬಂದ್ ಮಾಡಿದ್ದಾರೆ. ಒಂದು 2 days 3 days ಬ್ಯಾಕ್ ಇನ್ವೈಟ್ ಮಾಡಿದ ಒಂದು ಟೂರ್ನಿಮೆಂಟ್ ಇತ್ತು ನಂದಿನಾಥಪುರದಲ್ಲಿ, NCC ಕ್ರಿಕೆಟರ್ಸ್ ನಂದಿನಾಥಪುರ ಅಂತ. ಅಲ್ಲಿ ಈಗ ನಮ್ಮ ಟೂರ್ನಿಮೆಂಟ್ಗೆ ಬಂದು ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ಎಲ್ಲ ಕ್ರಿಕೆಟರ್ಸ್ಗೂ ಕೂಡ ಒಳ್ಳೊಳ್ಳೆ ಮಾತುಗಳನ್ನು ಆಡಿ ಅವ್ರನ್ನ ಸಂತೋಷಪಡಿಸಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ನಂದಿನಾಥಪುರ ಹಾಗೂ NCC ಕ್ರಿಕೆಟರ್ಸ್ ಕಡೆಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಂದಿನಾಥಪುರ. ಇದೇ ಸಂದರ್ಭದಲ್ಲಿ ಪ್ರಶಾಂತ್, ಶಿವು, ಪ್ರದೀಪ್, ಮಂಜುನಾಥ್, ಆಕಾಶ್ ಹಾಜರಿದ್ದರು.